ಭೀಮಾ ತೀರದಲ್ಲಿ ಗನ್ ದಂಧೆ ಮರಳು ದಂಧೆ ಆಯಿತು. ಈಗ ಮತ್ತೊಂದು ಹೊಸ ದಂಧೆ ಶುರುವಾಗಿದೆ. ಹಂತಕರ ಕುಖ್ಯಾತಿಯ ಭೀಮಾ ತೀರದಲ್ಲಿ ಹನಿ ಟ್ರ್ಯಾಪ್ ದಂಧೆ ಶುರುವಾಗಿದೆ. ಎಳನೀರು ಮಾರಾಟ ಮಾಡ್ತಾ ಇದ್ದ ಮಹಿಳೆಯನ್ನ ಬಳಸಿಕೊಂಡು ಇಂಡಿ ಪಟ್ಟಣದ ಬ್ಯಾಂಕ್ ಮ್ಯಾನೇಜರ್ಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆಯಂತೆ. ಎಳ್ನೀರು ಕುಡಿಯೋದಕ್ಕೆ ಹೋಗಿದ್ದ ಬ್ಯಾಂಕ್ ಮ್ಯಾನೇಜರ್ನನ್ನ ಕಮಲಮ್ಮ ಬಲೆಗೆ ಬೀಸಿದ್ದಾರೆ. ಮ್ಯಾನೇಜರ್ ಮಲ್ಲೂನನ್ನ ಕಮಲಮ್ಮ ಮನೆ ಕರ್ಕೊಂಡು ಹೋಗಿದ್ದಾಳೆ. ಈ ವೇಳೆ ಇಬ್ಬರ ಏಕಾಂತದ ದೃಶ್ಯಗಳನ್ನ ಕಮಲಮ್ಮ ಮಗ ಸೆರೆ ಹಿಡಿದಿದ್ದಾನೆ. ಈ ವೇಳೆ ವಿಡಿಯೋ ಮಾಡಿಕೊಂಡು ಬ್ಯಾಂಕ್ ಮ್ಯಾನೇಜರ್ ಬಳಿ 25 ಲಕ್ಷ ಸುಲಿಗೆಗೆ ಪ್ಲಾನ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ತಿಳಿತಾ ಇದ್ದಂತೆ ಬ್ಯಾಂಕ್ ಮ್ಯಾನೇಜರ್ ಮಲ್ಲು ಇಂಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ಮಹಿಳೆ ಕಮಲಮ್ಮ, ಮಗ ಅಮುಲ್, ಹೋಂಗಾರ್ಡ್ ತೌಶಿಫ್ ಕರೋಶಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ತಾಯಿಯ ಖಾಸಗಿ ವಿಡಿಯೋ ಸೆರೆ ಹಿಡಿದಿದ್ದ ಮಗ ಅಮುಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು, ಇನ್ನು ಉಳಿದ 3 ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಕಸ ಮುಕ್ತ ಮಾಡಬೇಕು ಅಂತ ಸರ್ಕಾರ ಕಸ ಅಭಿಯಾನ ಶುರು ಮಾಡಿದೆ. ಬೆಂಗಳೂರು ರೀತಿಯಲ್ಲಿ ಹೊರವಲಯದಲ್ಲೂ ಕಸಕ್ಕೆ ದಂಡ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ನೆಲಮಂಗಲದಲ್ಲಿ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಕಟ್ಟುನಿಟ್ಟಿನ ಕ್ರಮ ಜಾರಿ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕಿದವರ ಮನೆಯ ಮುಂದೆ ಕಸ ಸುರಿದು ದಂಡ ಹಾಕೋದಾಗಿ ಎಚ್ಚರಿಸಲಾಗಿದೆ. ಇನ್ನು ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕುವವರಿಗೆ 500 ರೂಪಾಯಿ ದಂಡ ಹಾಕಲಾಗಿದೆ. ಕಸ ಹಾಕುವವರ ಫೋಟೋ ನಗರಸಭೆಗೆ ಕಳಿಸಿದ್ರೆ 100 ರೂಪಾಯಿ ಬಹುಮಾನ ನೀಡಲಾಗುತ್ತೆ. ನಾಯಿ ಮುದ್ದಿಸುವ ನೆಪದಲ್ಲಿ ಯುವತಿ ಜೊತೆ ಅಪರಿಚಿತ ವ್ಯಕ್ತಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಜ್ಞಾನ ಭಾರತಿ ಬಳಿಯ ಉಪಕಾರ ಲೇಔಟ್ನಲ್ಲಿ ದುರ್ಘಟನೆ ನಡೆದಿದೆ. ನಾಯಿಯನ್ನ ಕರ್ಕೊಂಡು ಯುವತಿ ವಾಕಿಂಗ್ಗೆ ಬಂದಿದ್ಲು. ಇದೇ ವೇಳೆ ಅಪರಿಚಿತ ವ್ಯಕ್ತಿ ನಿಮ್ಮ ನಾಯಿಯನ್ನ ಮುದ್ದಿಸ್ತೀನಿ ಅಂತ ಯುವತಿ ಬಳಿ ಮನವಿ ಮಾಡಿಕೊಂಡಿದ್ದಾನೆ. ಆಗ ಇದ್ದಕ್ಕಿದ್ದಂತೆ ನಾಯಿ ಮುದ್ದಿಸಿದ ಬಳಿಕ ಯುವತಿಯನ್ನ ಟಚ್ ಮಾಡೋದಕ್ಕೆ ಮುಂದಾಗಿದ್ದಾನೆ. ಅಪರಿಚಿತನ ಬ್ಯಾಟ್ ಟಚ್ ಮಾಡೋದು ಯುವತಿ ವಿರೋಧಿಸಿದ್ದಾಳೆ. ಪದೇ ಪದೇ ಆತ ಅಸಭ್ಯವಾಗಿ ವರ್ತಿಸೋದಕ್ಕೆ ಮುಂದಾಗಿದ್ದಾನೆ. ತಕ್ಷಣ ಯುವತಿ ಆತನನ್ನ ತಳ್ಳಿ ಕಿರುಚಾಡಿದ್ದಾಳೆ. ಸ್ಥಳಕ್ಕೆ ಯುವತಿ ಸಾರ್ವಜನಿಕರು ಸೇರುವಷ್ಟರಲ್ಲಿ ಆರೋಪಿ ಪರಾರಿಯಾಗಿದ್ದಾನೆ. ಸದ್ಯ ಆರೋಪಿ ವಿರುದ್ಧ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಬೆಂಗಳೂರಲ್ಲಿ ಡೇಟಿಂಗ್ ಆಪ್ನಲ್ಲಿ ಪರಿಚಯವಾಗಿ ಯುವಕನಿಗೆ ವಂಚಿಸಲಾಗಿದೆ. ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳನ್ನ ಇಂದಿರಾನಗರ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಯುವಕನಿಗೆ ಹನಿ ಟ್ರ್ಯಾಪ್ ಮಾಡಿರೋದು ಬೆಳಕಿಗೆ ಬಂದಿದೆ. ಡೇಟಿಂಗ್ ಆಪ್ ಹೆಸರಲ್ಲಿ ಯುವಕನಿಗೆ ಮಂಪರು ಹಾಕಿ ಲಕ್ಷಾಂತರ ಹಣ ದೋಚಲಾಗಿದೆ. ಕವಿಪ್ರಿಯಾ ಹಾಗೂ ಆಕೆಯ ಬಾಯ್ ಫ್ರೆಂಡ್ ಹರ್ಷವರ್ಧನನ್ನ ಪೊಲೀಸರು ಬಂಧಿಸಿದ್ದಾರೆ. ಯುವಕನಿಗೆ ಮಂಪರು ಔಷಧ ನೀಡಿ ಆರೋಪಿಗಳು ದರೋಡೆ ಮಾಡಿದ್ದಾರೆ. ಬೆಂಗಳೂರಿನ ಯುವಕನೊಬ್ಬನಿಗೆ 2 ತಿಂಗಳ ಹಿಂದೆ ಕವಿಪ್ರಿಯಾಳ ಪರಿಚಯವಾಗಿತ್ತು. ಇಬ್ಬರ ಪರಿಚಯ ಸ್ನೇಹಕ್ಕೆ ತಿರುಗಿ ಇಬ್ಬರು ಭೇಟಿಯಾಗೋದಕ್ಕೆ ನಿರ್ಧರಿಸಿದ್ರು. ನವೆಂಬರ್ 1ರಂದು ಇಂದಿರಾನಗರದ ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗಿದ್ರು. ಬಳಿಕ ಕವಿಪ್ರಿಯಾ ಯುವಕನನ್ನ ಸಮೀಪದ ಲಾಡ್ಜ್ ಒಂದಕ್ಕೆ ಕರೆದೊಯ್ದಿದ್ಲು. ಈ ವೇಳೆ ಯುವಕನಿಗೆ ನೀರು ಕುಡಿಯೋದಕ್ಕೆ ನೀಡಿ ನೀರು ಕುಡಿದ ನಂತರ ಯುವಕ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಯುವಕ ಬೆಳಗ್ಗೆ ಎಚ್ಚರಗೊಂಡಾಗ ಕವಿಪ್ರಿಯಾ ಲಾಡ್ಜ್ನಲ್ಲಿ ಇರಲಿಲ್ಲ. ಅಲ್ಲದೆ ಯುವಕನ ಬಳಿ ಇದ್ದ ಚಿನ್ನಾಭರಣ, ಹೆಡ್ಸೆಟ್ ಮತ್ತು ನಗದನ್ನ ತೆಗೆದುಕೊಂಡು ಕವಿಪ್ರಿಯಾ ಎಸ್ಕೇಪ್ ಆಗಿದ್ದಾಳೆ. ವಂಚಕರು ಯುವಕನಿಂದ 6,89,000 ರೂಪಾಯಿ ಹಣ ಮೌಲ್ಯದ ಚಿನ್ನಾಭರಣ, 12,000 ರೂಪಾಯಿ ಮೌಲ್ಯದ ಹೆಡ್ಸೆಟ್ ಮತ್ತು 10,000 ರೂಪಾಯಿ ನಗದು ದೋಚಿದ್ರು. ತನಿಖೆ ವೇಳೆ ಯುವಕನಿಗೆ ನೀರಲ್ಲಿ ಮಂಪರು ನೀಡಿರೋದು ಬೆಳಕಿಗೆ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.